ಅಧಿವೇಶನದ ಮೊದಲ ದಿನವೇ ಬೆಳಗಾವಿಯಲ್ಲಿ ಎಂಇಎಸ್ ಕಿರಿಕ್ ಮಾಡಿಕೊಂಡಿದೆ. ಅನುಮತಿ ಇಲ್ಲದೆ ಇದ್ರೂ ಮಹಾವೇಳಾವ ಮಾಡಬೇಕು ಅಂತ ಹೇಳಿ ಎಂಇಎಸ್ ಟ್ರೈ ಮಾಡ್ತಾ ಇದೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಈ ರೀತಿ ಒಂದು ಪ್ರತಿ ಬಾರಿ ಬೆಳಗಾವಿಯಲ್ಲಿ ಸೆಷನ್ ಇದೆ ಅಂದರೆ ಸಾಕು, ಇವ್ರದ್ದೇ ಒಂದು ಖ್ಯಾತೆ. ಮಾಡೋಕ್ಕೆ ಏನು ಕೆಲಸ ಇಲ್ಲ, ಇವ್ರಿಗೂ ಮಾಡೋಕ್ಕೆ ಕೆಲಸ ಇಲ್ಲ. ಮಹಾಮೇಳಾವ ಮಾಡಿಬಿಡ್ತೀವಿ ಅನ್ನೋದು, ಯಾವುದೋ ಬಸ್ಗೆ ಒಂದು ಸ್ಪ್ರೇ ತಂದು ಬಿಡೋದು, ಬಸ್ಗೆ ಜೈ ಮಹಾರಾಷ್ಟ್ರ ಅಂತ ಬರೆಯೋದು, ಇಲ್ಲ ಕಲ್ಲಲ್ಲಿ ಹೊಡೆಯೋದು, ಇಲ್ಲ ಕಪ್ಪು ಪಟ್ಟಿ ಧರಿಸ್ಕೊಂಬಿಡೋದು, ಯಾವುದೋ ಒಂದು ಅಂಗಡಿಗೆ ಹೋಗ್ಬಿಡೋದು, ಒಂದು 5 ಮೀಟ್ರ್ ಕಪ್ಪು ಪಟ್ಟಿ ತೊಗೊಂಡ್ಬಿಟ್ಟು ಎಲ್ಲರೂ ಅದರಲ್ಲಿ ಒಂದೊಂದು ರಿಬ್ಬನ್ನಷ್ಟು ಒಂದು ಪಟ್ಟಿ ತೊಗೊಂಡು ಎಲ್ಲ ತೋಳು ಕಟ್ಕೊಂಡ್ಬಿಟ್ಟು ನಾವು ಆ ಕರಾಳಾಚರಣೆ ಮಾಡ್ತೀವಿ, ಇದು ಮಾಡ್ತೀವಿ, ಇದೇ ಕತೆ. ಮಾಡೋಕ್ಕೇನು ಕೆಲಸ ಇಲ್ಲ ಇವ್ರಿಗೆ. ಇಂಥ ಪುಂಡ್ರೆ ಯಾರು ಇದ್ರಲ್ಲ, ಅದೇ ಒಂದು ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಒಂದು 5 ಮೀಟ್ರ್ 6 ಮೀಟ್ರ್ ತಂದುಬಿಟ್ಟು 100 ಜನ ಹಾಕೊಂಡು ನಿಂತ್ಕೊಂಡ್ಬಿಡೋದು, ನಾವು ಇದಕ್ಕೆ ಖಂಡಿಸ್ತಾ ಇದ್ದೀವಿ, ವಿರೋಧ ಮಾಡ್ತಾ ಇದ್ದೀವಿ, ಇಲ್ಲ ಕಪ್ಪು ಬಾವುಟ ತೋರಿಸ್ಬಿಡೋದು. ನೋಡಿ, ಇಂಥವ್ರೆಲ್ಲರೂ ಈ ಪುಂಡ್ರು ಇದ್ದಾರಲ್ಲ, ಇವರು ಮಾಡೋಕ್ಕೇನು 50 ಪೈಸೆ ಕೆಲಸ ಇಲ್ಲ ಇವರಿಗೆ. ಬೆಳಗಾವಿ ಸೆಷನ್ ಆಗೋದೇ ಕಾಯ್ತಾ ಇರ್ತಾರೆ. ನಾವು ಮಹಾಮೇಳಾವ ಮಾಡಿಬಿಡ್ತೀವಿ, ಬೆಳಗಾವಿನ ಮಹಾರಾಷ್ಟ್ರಕ್ಕೆ ಸೇರಿಸ್ಬಿಡಿ, ಏಕೀಕರಣ ಸಮಿತಿ ಮಾತು ಕೇಳಿ, ಹಾಗೆ ಹೀಗೆ ಅಂಥೇಳಿ. ಆ ಕಡೆ ಕೆಲವು ರಾಜಕಾರಣಿಗಳು ಹಾಗೆ ಇದ್ದಾರೆ ಬಿಡಿ. ಅವರಿಗೆ ಮರಾಠಿಗರ ಓಟು ಬೇಕು, ಈ ಕಡೆ ಕನ್ನಡಿಗರ ಓಟು ಬೇಕು. ಆ ಕಡೆ ಮರಾಠಿಗರೂ ಎದುರು ಹಾಕ್ಕೊಳಕ್ಕಾಗಲ್ಲ ಅವರು, ಈ ಕಡೆ ಕನ್ನಡಿಗರೂ ಎದುರು ಹಾಕ್ಕೊಳಕ್ಕಾಗಲ್ಲ. 6 ಕೊಟ್ರೆ ಅತ್ತೆ ಕಡೆ 3 ಕೊಟ್ರೆ ಸೊಸೆ ಕಡೆ ಅಂತ ಹೇಳ್ತಾರಲ್ಲ, ಆ ಥರ ಅವರು ನಾಟಕ ಆಡ್ಕೊಂಡು ಅವರು ಇದ್ದಾರೆ. ಇದೀಗ ಇಂಥ ಪುಂಡ್ರೆ ಯಾರು ಇದ್ರು ನೋಡಿ, ಎಂಇಎಸ್ ನೋಡ್ಕೊಂಡ್ಬಿಟ್ಟಿವರಲ್ಲ, ಇಂಥ ಪುಂಡ್ರೆ ಅವರು, ಪುಂಡು ಪೋಖರಿಗಳು ಇವರೆಲ್ಲರೂ ಕೂಡ. ಇಂಥವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಬೆಳಗಾವಿಯ 4 ದಿಕ್ಕುಗಳಲ್ಲಿಯೂ ಕೂಡ ಪೊಲೀಸರು ಬಂದೋಬಸ್ತ್ ಮಾಡಿದರು. ಎಂಇಎಸ್ ಪುಂಡು ಪೋಖರಿಗಳೆಲ್ಲ ಕಾಣಿಸ್ತಾರೋ ವಶಕ್ಕೆ ಪಡ್ಕೊಂಡು ಬಸ್ಗೆ ತುಂಬಿದ್ದಾರೆ ಅವರನ್ನು. ವ್ಯಾಕ್ಸಿನ್ ಡಿಪೋ ಮೈದಾನಕ್ಕೆ ಬರ್ತಾ ಇದ್ದಂತೆ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಮಾಜಿ ಮೇಯರ್ ಎಂಇಎಸ್ ಪ್ರಧಾನ ಕಾರ್ಯದರ್ಶಿ ಅಷ್ಟೇಕರ್, ಎಂಇಎಸ್ ಮುಖಂಡ ರಮಾಕಾಂತ ಕೊಂಡುಸ್ಕರ್, ಶುಭಂ ಶಳಕೆ ವಶಕ್ಕೆ ಪಡ್ಕೊಂಡಿರೋದಲ್ಲಿ ರಸ್ತೆಯಲ್ಲೇ ತಡೆದು ಎಂಇಎಸ್ ಮುಖಂಡರು ಕಾರ್ಯಕರ್ತರನ್ನ ಇವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದಕ್ಕೆ ಈ ಕಡೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಮಾಡ್ತಾ ಇದ್ರೆ, ಆ ಕಡೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಿರಿಕ್. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ದಟತನ ತೋರಿಸ್ತಾ ಇರೋದಲ್ಲಿ ಕರ್ನಾಟಕದ ಬಸ್ಗಳ ಮೇಲೆ ಸ್ಟಿಕ್ಕರ್ ಅಂಟಿಸಿ ಪುಂಡಾಟ ಮೆರಿತಾ ಇರೋದು. ಜೈ ಮಹಾರಾಷ್ಟ್ರ ಅಂಥೇಳಿ ಕರ್ನಾಟಕ ಬಸ್ಗಳ ಮೇಲೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಇವರು. ನೋಡಿ, ಏಕಕಾಲದಲ್ಲೆಲ್ಲ ಪ್ಲಾನ್ ಮಾಡ್ಕೋತಾರೆ ಇವರು. ಈ ಕಡೆ ಎಂಇಎಸ್ನವರು, ಇವರಿಗೆ ಬೆಳಗಾವಿಯಲ್ಲಿ ಅಸ್ತಿತ್ವದ ಪ್ರಶ್ನೆ ಇವ್ರಿಗೊಂದು ಕಡೆ ಇದೆ, ಅಸ್ತಿತ್ವದ ಪ್ರಶ್ನೆ ಇವರು ಕಾಡ್ತಾ ಇದೆ ಎಂಇಎಸ್ನವ್ರಿಗೆ. ಆ ಕಡೆ ಶಿವಸೇನೆಯವ್ರಿಗೆ ಇದೇ ಒಂದು ಸಮಯ. ಬೆಳಗಾವಿ ಅಧಿವೇಶನ ಮಾಡ್ತಕ್ಕಂಥ ಪರ್ಪಸ್ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಲ್ಲ. ಇದು ಕರ್ನಾಟಕದ ಅವಿಭಾಜ್ಯಾಂಗ ಅಂತ ಸಾರುವ ಸಲುವಾಗಿಯೇ ಮತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಆಲಿಸುವ ಸಲುವಾಗಿಯೇ ಸುವರ್ಣಸೌಧ ಅಲ್ಲಿ ಕಟ್ಟಿದ್ದು ಮತ್ತು ಸೆಷನ್ಸ್ ನಡೆಯೋದಲ್ಲಿ ಪ್ರತಿ ಬಾರಿ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಸದನ ನಡೆಯುತ್ತೆ. ಇಂಥ ಟೈಮನ್ನು ಇವ್ರು ಕಾದುಕೊಂಡು ಇವ್ರಿಗೇನಂದ್ರೆ ಇವ್ರಿಗೂ ಅಸ್ತಿತ್ವದ ಪ್ರಶ್ನೆ. ಈಗ ಶಿವಸೇನೆಗೆ ಇನ್ನೇನು ಕೆಲಸ ಇದೆ ಹೇಳಿ? ಶಿವಸೇನೆಗಿರೋ ಕೆಲಸ ಏನು? ಆ ಪಾರ್ಟಿ ಛಿದ್ರ ಆಗಿಬಿಟ್ಟಿದೆ. ಏಕನಾಥ್ ಶಿಂದೆ ಬಣ, ಆ ಬಣ, ಈ ಬಣ ಅಂತೆಲ್ಲ ಒಂದಷ್ಟು ಕಿತ್ತಾಡಿಕೊಂಡು ಇನ್ನೇನೂ ಇಲ್ಲ. ಅವ್ರಿಗೇನು ಬೇರೆ ಕೆಲಸ ಇಲ್ಲ. ಅವ್ರಿಗೂ ಈ ಥರದ ಬಣಗಳಾದ ಮೇಲೆ ಬಲ ಇಲ್ಲ. ಸೊ ಏನು ಮಾಡಿಬಿಡೋದು? ಸಿಗೋದು ಯಾರು ಸಿಗ್ತಾರೆ? ಬಸ್ಗಳು ಸಿಗ್ತವೆ. ಬಸ್ಸು ಡ್ರೈವರು ಮತ್ತು ನಿರ್ವಾಹಕ ಸಿಗ್ತಾರೆ. ಅವ್ರಿಗೇನಾದರೂ ಒಂದಷ್ಟು ಅದು ಮಾತಾಡು ಇದು ಮಾತಾಡು ಅಂತ ಹೇಳೋದು, ಮರಾಠಿಲಿ ಮಾತಾಡು ಅನ್ನೋದು, ಇಲ್ಲ ಬಸ್ಗಳ ಮೇಲೆ ಮಹಾರಾಷ್ಟ್ರದ ಭಾಷೆಯಲ್ಲಿ ಏನಾದರೂ ಬರೆಯೋದು, ಇಷ್ಟೇ ಅವ್ರ ಕೆಲಸ. ಈ ಕಡೆ ಎಂಇಎಸ್ನವ್ರಿಗೆ ನೀವು ಯೋಚನೆ ಮಾಡಿ, ವರ್ಷಕ್ಕೆ ಒಂದೇ ಸಲ ಎಂಇಎಸ್ ಅವ್ರ ಕೆಲಸ ಇದೆ. ಈ ಡಿಸೆಂಬರ್ ಬಂದಾಗ ಒಂದು ಕೆಲಸ ಇರುತ್ತೆ ಅವ್ರಿಗೆ. ಇದು ಬಿಟ್ಟರೆ ನವಂಬರ್ 1ಕ್ಕೆ ಒಂಚೂರು ಈ ಥರದ್ದು ಮಾಡ್ತಾರೆ. ಅದರ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಒಂದು ಕಪ್ಪು ಪಟ್ಟಿ ತೊಗೊಂಡು ಅದನ್ನು ಕಟ್ಕೊಂಡ್ಬಿಡ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಅವ್ರಿಗೆ. ಇಡೀ ವರ್ಷ ಪೂರ್ತಿ ಕೆಲಸ ಇಲ್ಲದ ನಿರುದ್ಯೋಗಿಗಳು ಅಂತ ಯಾರಾದರೂ ಇದ್ದರೆ ಈ ಶಿವಸೇನೆ ಕಿಡಿಗೇಡಿಗಳು ಮತ್ತು ಈ ಎಂಇಎಸ್ನವರು. ವರ್ಷದಲ್ಲಿ 2 ದಿನಗಳ ಕಾಲ ಕರ್ನಾಟಕದಲ್ಲಿ ಇವ್ರ ಕೆಲಸ ಇರುತ್ತೆ. ಏನು? ಕರ್ನಾಟಕ ಬಸ್ ಬರೋದನ್ನು ಕಾಯ್ದುಕೊಂಡು ಅದಕ್ಕೊಂದಷ್ಟು ಗಲಾಟೆ ಮಾಡೋದು, ಇಲ್ಲದಿದ್ದರೆ ಬೆಳಗಾವಿ ಅಧಿವೇಶನ ನೋಡಿಕೊಂಡು ಆ ಸಂದರ್ಭದಲ್ಲಿ ಮಹಾಮೇಳಾವ ಮಾಡಿಬಿಡ್ತೀವಿ. ಇವತ್ತೇ ಆಗಬೇಕು ಮೇಳಾವ. ಅವ್ರಿಗೆ ಸೆಷನ್ ನಡಿಬೇಕಾದ್ರೆ ಮೇಳಾವ ಆಗಬೇಕು, ಬೇರೆ ಟೈಮಲ್ಲಿ ಆಗಲ್ಲ ಅಂತ ಜೈ ಮಹಾರಾಷ್ಟ್ರ ಅದರ ಸ್ಟಿಕ್ಕರ್ ಅಂಟಿಸ್ಕೊಂಡು ತಿರುಗಾಡ್ತಾ ಇರ್ತಾರೆ. ಶಿವಸೇನೆ ಮುಖಂಡ ವಿಜಯ್ ದೇವಣೆ ಇಲ್ಲಿ ಪುಂಡಾಟ ಮಾಡಿರೋದು. गेल्या अनेक दिवसांपासून बाबा इकडं नाही कुणाच्या बापाचं, आमच्या हक्काचं नाही कुणाच्या बापाचं. मराठी माणसावर अत्याचार करणाऱ्या कर्नाटक